ಪುನರ್ವಸತಿ ಕೇಂದ್ರದಲ್ಲಿ ಮರೀಚಿಕೆಯಾದ ಮೂಲಸೌಕರ್ಯಗಳು, ಗ್ರಾಮಸ್ಥರ ಆಕ್ರೋಶ. ಬಸವಕಲ್ಯಾಣ ತಾಲೂಕಿನ ಮುಡಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶರಣ್ನಗರ ಕಿಣ್ಣಿ ಗ್ರಾಮದಲ್ಲಿ ಅಪ್ಪರ್ ಮುಲ್ಲಾಮರಿ ಯೋಜನೆಯಡಿಯಲ್ಲಿ ಮುಳುಗಡೆಯಾದ ಗ್ರಾಮಸ್ಥರಿಗಾಗಿ ಪುನರ್ವಸತಿ ಕೇಂದ್ರ ಸ್ಥಾಪಿಸಲಾಗಿದ್ದು, ಪುನರ್ವಸತಿ ಕೇಂದ್ರ ಸ್ಥಾಪಿಸಿ 40 ವರ್ಷಗಳು ಕಳೆದರೂ ಸಹ ಗ್ರಾಮಕ್ಕೆ ಸರಿಯಾದ ರಸ್ತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸಿಸಿ ರಸ್ತೆ, ಚರಂಡಿ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿವೆ. ಗ್ರಾಮಸ್ಥರಿಗೆ ಕುಡಿಯುವ ನೀರಿಗಾಗಿ ಸರಿಯಾದ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಕ್ಕೆ ಸರಿಯಾದ ರಸ್ತೆ ಸಂಪರ್ಕವಿಲ್ಲದ ಕಾರಣ ಸಾರಿಗೆ ಸಂಸ್ಥೆಯ ಬಸ್ಗಳು ಬರುತ್ತಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಂಚಾರಕ್ಕಾಗಿ ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಅಗತ್ಯ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ರಸ್ತೆಗಳು ಕೆಸರಿನ ಗದ್ದೆಯಂತಾಗಿ ನಡೆದಾಡಲು ಬಾರದಂಥ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಕಾಳಜಿ ವಹಿಸಬೇಕು ಎಂದು ಶರಣ್ನಗರ ಕಿಣ್ಣಿ ಗ್ರಾಮದ ನಿವಾಸಿಗಳು ಆಗಿರುವ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಉಮಾಕಾಂತ್ ಮಾನ್ಕರ್ ಹಾಗೂ ಕಾರ್ಯದರ್ಶಿ ಚೆನ್ನಯ್ಯ ರಾಚಯ್ಯ ಮಠಪತಿ ಪಬ್ಲಿಕ್ ಆ್ಯಪ್ ಮೂಲಕ ಸಂಬಂಧಿತರಿಗೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ಮುಡಬಿ ಗ್ರಾಮ ಪಂಚಾಯಿತಿ ಪಿಡಿಒ ಮಹಂತೇಶ್ ಸಲಗಾರ್ ಅವರನ್ನು ಸಂಪರ್ಕಿಸಿದಾಗ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ ಈ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅನುದಾನ ಮಂಜೂರಿ ಮಾಡಲಾಗಿತ್ತು. ಆದರೆ ಹಿಂದಿನ ಅಧಿಕಾರಿಗಳು ಕಾಳಜಿ ವಹಿಸಿ ಕೆಲಸ ಮಾಡದೇ ಇರುವ ಕಾರಣ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ. ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಬಾವಿಗೆ ರಿಂಗ್ ಹಾಕಿಸಬೇಕು ಎಂದು ಗ್ರಾಮಸ್ಥರ ಬೇಡಿಕೆಯಾಗಿದ್ದು, ಈ ಸಂಬಂಧ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಅನುದಾನ ಮಂಜೂರಿಗಾಗಿ ಮನವಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನಮ್ಮೂರ ಪುನರ್ವಸತಿ ಕೇಂದ್ರದ 40 ವರ್ಷ ಆಯ್ತು ನಾವು ಮ್ಯಾಲೆ ಬಂದು, ಇನ್ನು ನಮ್ಮ ಊರಿಗೆ ರೋಡ್ ಇಲ್ಲ, ನೀರಿಲ್ಲ. ನೀರಿದ್ರೂ ಒಂದು ಬಾವಿ ಇದೆ, ಬಾವಿ ಬಿದ್ದೋಗಿದ್ದ. ಅದಕ್ಕೆ ಮುಂದೆ RCC ಇಲ್ಲ, ಅದಕ್ಕೆ ನೀರು ಜೋಗ್ಲಕ್ಕೆ ಒಂದು ಗಿರ್ಕಿ ಇಲ್ಲ, ಏನಿಲ್ಲ. ಪಂಚಾಯತ್ದವ್ರು ಇನ್ನೂ ತನ ಏನು ಕೆಲಸ ಮಾಡಿಲ್ಲ, ಏನಿಲ್ಲ. ಅದಕ್ಕೆ ನೋಡ್ರಿ, ರೋಡ್ ಇಲ್ಲ, CC ರೋಡ್ ಇಲ್ಲ ಊರಾಗ. ಯಾವ ಡಿಪಾರ್ಟ್ಮೆಂಟ್ದವ್ರು ನಮ್ಮಲ್ಲಿ ಮಾಡಿಲ್ಲ. ಶರಣನಗರ ಕಿಣ್ಣಿ ತಾಲೂಕು ಬಸವ ಕಲ್ಯಾಣ ಜಿಲ್ಲಾ ಬೀದರ್ ಪಂಚಾಯತ್ ಮುಡಬಿ ಪುನರ್ವಸತಿ ಕೇಂದ್ರ ಅಪ್ಪರ್ ಮುಲ್ಲಾಮರಿ ಪ್ರಾಜೆಕ್ಟ್ ಯೋಜನೆಯಲ್ಲಿ ಮುಳುಗಡೆಯಾದಂಥ ಗ್ರಾಮ 45 ವರ್ಷಗಳಿಂದ ಈ ಪುನರ್ವಸತಿ ಯೋಜನೆ ನಿರಾಶ್ರಿತ ಊರು ಇದ್ದು, ಇಲ್ಲಿ ಯಾವುದೇ ಮೂಲ ಸೌಕರ್ಯ ಇರಲಾರದೆ ನಮ್ಮ ಶರಣನಗರ ಗ್ರಾಮದಲ್ಲಿ ಅವಾಗೇನು 40 ವರ್ಷಗಳ ಹಿಂದೆ ಯಾವ ರೀತಿ ಕಡಿ ಹಾಕಿ ಹೋಗಿದ್ದಾರ, ಅವು ಕಡಿ ಅಷ್ಟೇ ಉಳಿದವ. ಖಾಲಿ ಮಣ್ಣಿನ ರಸ್ತೆ ಇರುವುದು. ಪಂಚಾಯತ್ದವರಾಗಲಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ದವ್ರು ಯಾವುದು ಸಿಸಿ ರಸ್ತೆ ಮಾಡಿರೋದಿಲ್ಲ. ಆದರೆ ಮಳೆಗಾಲದಲ್ಲಿ ನಮಗೆ ಬಹಳ ಕಷ್ಟ ಇದೆ. ಈಗ ಸದ್ಯ ಮಳೆ ಬಂದು ಕೆಸರಾಗಿದೆ. ಮುಖ್ಯ ರಸ್ತೆಯಲ್ಲಿ ಶರಣಬಸವೇಶ್ವರ ಮಂದಿರ, ಸಂಗಮೇಶ್ವರ ಮಂದಿರ, ಹನುಮಾನ್ ಮಂದಿರ, ಯಾವ ಮಂದಿರ ಹೋಗ್ಬೇಕಾದ್ರೂ ಒಗದಿ ನೀರಾಗ ಕೆಸರಾಗಿ ಹೋಗ್ಬೇಕು. ಚರಂಡಿ ಇರುವುದಿಲ್ಲ. ಹಾಗೂ ಬಸ್ಸಿನ ಸೌಕರ್ಯ, ಮಕ್ಕಳಿಗೆ ಶಾಲೆಗೆ ಹೋಗ್ಲಕ್ಕ, ಕಾಲೇಜ್ ಹೋಗ್ಲಕ್ಕ ಮುಡಬಿಲಿಂದ ಬಸವಕಲ್ಯಾಣ ಹೋಗ್ತಾ ಇದ್ದಾರೆ ಹುಡುಗರು, ಅವ್ರಿಗೆ ಬಸ್ಸಿನ ಸೌಕರ್ಯ ಇಲ್ಲ. ಅದೇ ರೀತಿ ನಮ್ಮ ಮುಖ್ಯವಾದ ಸಮಸ್ಯೆ ಏನಂದ್ರೆ ಕುಡಿಯುವ ನೀರು. 40 ವರ್ಷಗಳ ಹಿಂದೆ ಕಟ್ಟಿದಂಥ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬಾವಿ ಬಿದ್ದು ಹೋಗಿದೆ. 4-5 ವರ್ಷಗಳಾಯಿತು. ಇನ್ನೂ ಸಹ ಆ ಬಾವಿಯನ್ನು ಯಾರು ಬಂದು ಅದಕ್ಕೆ ರಿಂಗ್ ಹಾಕಿ, RCC ಹಾಕಿ ಅದಕ್ಕೆ ಗಿರಿಕಿ ಸೇರ್ತಕ್ಕಂಥ ವ್ಯವಸ್ಥೆ ಮಾಡಿರೋದಿಲ್ಲ. ಮೊನ್ನೆ 3 ದಿವಸ ಲೈಟ್ ಹೋಗಿ 2 ಬೋರ್ವೆಲ್ ಸುಟ್ಟು ನೀರು ಬರೋದ ಕಾರಣ ನೀರಿನ ತಾಪತ್ರೆ ಜನರಿಗೆ ಬಹಳ 3 ದಿವಸ ಭಾಳ ಸಂಕಷ್ಟ ಆಯಿತು. ಆದ ಕಾರಣ ತಾವು ಈ ನಮ್ಮ ಶರಣ ಗ್ರಾಮದಲ್ಲಿ ಜಿಲ್ಲಾಡಳಿತದವರು, ತಾಲೂಕದವರು, ಗ್ರಾಮ ಪಂಚಾಯತ್ದವರು ಸೇರಿ ನಮ್ಮ ಶರಣನಗರ ಗ್ರಾಮದ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಿ ಈ ರಸ್ತೆ, ಕುಡಿಯುವ ನೀರಿನ ಬಾವಿ, ಬೋರ್ವೆಲ್, ಬಸ್ಸಿನ ಅನುಕೂಲ ಮಾಡಿಕೊಟ್ಟು ತಾವು ಈ ಶರಣನಗರ ಗ್ರಾಮದ ಸಮಸ್ಯೆಯನ್ನು ನೋಡಿಕೊಂಡು ಆದಷ್ಟು ಬೇಗ ಪರಿಹಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.